ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಟೇಶ್ವರರಾವ್. ಎಲ್ಲರನ್ನ ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತು ಶೀರ್ಷಿಕೆಗೆ ಸ್ವಾಗತಿಸುತ್ತಾ, ನಿನ್ನೆ ಹೀಗೆ ನಿಮ್ಮ ಹಾಗೆ ಒಬ್ಬ ಸ್ನೇಹಿತರು ಫೋನ್ ಮಾಡಿ ಒಂದು ವಿಷಯವನ್ನು ಕೇಳಿದರು. ಸರ್, ದೇವರಿದ್ದಾರಾ ಅಂತೇಳಿ. ನಾನು ಇಮ್ಮಿಡಿಯೇಟಾಗಿ ಇದ್ದಾರಪ್ಪ. ಆತ ನೀವು ನೋಡಿದ್ದೀರಾ ಅಂತ. ನಾನು ಯಾವಾಗಲೂ ದೇವರನ್ನು ನೋಡ್ತಾ ಇರ್ತೀನಿ, ನನ್ನ ಜೊತೆಯಲ್ಲೇ ದೇವರಿದ್ದಾರೆ ಅಂತ ನನಗೆ ಅನಿಸುತ್ತೆ ಅಂತ ನಾನು. ನಮಗೆ ಯಾಕೆ ಆ ವಿಷಯ ಗೊತ್ತಾಗವಲ್ದು ಸಾರ್ ಅಂತ ಆತ ಕೇಳಿದ್ದ. ನೀನು ಗೊಂದಲ ಸ್ಥಿತಿಯಲ್ಲಿದೆಯಾ? ತಲೆಯಲ್ಲಿ ಏನೇನೋ ಇಟ್ಕೊಂಡಿದೆಯಾ? ಅನೇಕ ವಿಚಾರಗಳೊಂದಿಗೆ ತಿರುಗಾಡ್ತಾ ಇದೆಯಾ? ಅದಕ್ಕೆ ನಿನಗೆ ದೇವರು ಕಾಣವಲ್ಲ. ದೇವರನ್ನು ಕಾಣಬೇಕು ಅಂದರೆ ಮೊದಲು ನಿನ್ನ ಮನಸ್ಸು ನಿಶ್ಚಲವಾಗಿರಬೇಕು ಅಂತ ಅಂದೆ. ಆ ನಿಶ್ಚಲತೆಯನ್ನು ನೀನು ಪಡೆಯಬೇಕು ಅಂದಾಗ ಮೊದಲು ನೆಮ್ಮದಿಯಿಂದ ಕೂಡುವಂಥ ಒಂದು ಅಭ್ಯಾಸವನ್ನು ನೀನು ಮಾಡ್ಕೋಬೇಕು ಅಂತ. ಒಂದು 10 ನಿಮಿಷಗಳು ನೆಮ್ಮದಿಯಿಂದ ನಿರಾಳತೆಯಿಂದ ಕುಂತು ಎದ್ದಿ ನೋಡು. ನಿನಗೆ ಕಾಣುವವರು ಎಲ್ಲರೂ ದೇವರು ಸಮಾನವೇ. ನಿನಗೆ ಕಾಣುವವರು ಎಲ್ಲರೂ ದೇವರು ಸಮಾನವೇ. ದೇವರಿಗೆ ಒಂದು ಸಪ್ಪರೇಟಾಗಿ ಯಾವುದೇ ರೂಪ ಅನ್ನೋದು ಇರೋದಿಲ್ಲ. ದೇವರು ಹಿಂಗೇ ಇರ್ತಾರೆ ಅಂಥೇಳಿ ಎಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ನೀನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀಯ. ನೀನು ಮಾಡುವಂಥ ಕೆಲಸಕ್ಕೆ ಯಾರು ಸಹಾಯವನ್ನು ಕೊಟ್ಟು ಸಹಕರಿಸ್ತಾರೋ ಅವರೇ ನಿನ್ನ ಪಾಲಿಗೆ ದೇವರು. ನೀನು ಮಾಡುವಂಥ ಒಳ್ಳೆಯ ಕೆಲಸದಲ್ಲಿ ಯಾರ್ಯಾರು ತಮ್ಮನ್ನು ತಾವು ತೊಡಗಿಸ್ಕೊತಾರೋ ಅವರೇ ನಿಜವಾದ ದೇವರು. ಅದನ್ನು ಬಿಟ್ಟು ನೀನು ಸಪ್ರೇಟಾಗಿ ನಾನು ದೇವರನ್ನು ಹಿಂಗೇ ನೋಡಬೇಕು, ಆಗದೇ ಇರೋ ಕೆಲಸ. ದೇವರಿಗೆ ಸಪ್ರೇಟು ರೂಪ ಅನ್ನೋದಿಲ್ಲ, ಆಕಾರ ಅನ್ನೋದೇ ಇಲ್ಲ. ದೇವರಂದರೆ ಒಂದು ದಿವ್ಯ ಶಕ್ತಿ. ಆ ಶಕ್ತಿ ನಿನಗೆ ಯಾವುದೇ ರೂಪದಲ್ಲಿನೂ ದರ್ಶನ ಮಾಡ್ಬೋದು, ಯಾವುದೇ ಒಂದು ಆಕಾರದಲ್ಲಿನೂ ದರ್ಶನ ಮಾಡ್ಬೋದು. ನೀನು ನನ್ನ ದೇವರನ್ನು ಇದೇ ರೂಪ ಇದೇ ಆಕಾರದಲ್ಲಿ ದರ್ಶನ ಮಾಡ್ಕೋಬೇಕಂದ್ರೆ ಆಗದೇ ಇರುವಂಥ ಕೆಲಸ. ನಿನಗೆ ಸಹಾಯ ಸಹಕಾರ ನೀನು ಮಾಡುವಂಥ ಕೆಲಸದಲ್ಲಿ ಯಾರ್ಯಾರು ತೊಡಗಿಸ್ಕೊತಾರೋ ಅವರೆಲ್ಲರೂ ದೇವರೇ. ಹೌದಾ ಅಲ್ಲ? ನನ್ನ ಮಾತನ್ನು ನೀವು ಒಪ್ಪಂಗಿದ್ದರೆ ನನ್ನ ನಂಬರಿಗೆ ಮೆಸೇಜ್ ಮಾಡಿ. 9742874118. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.